ಧರ್ಮಸ್ಥಳದ ಆಯುರ್ವೇದ ಕೇಂದ್ರಕ್ಕೆ ಭೂಮಿ ದಾನವನ್ನ ಮಾಡಿದ್ರ ಸುಜಾತಾ ಭಟ್ ಸಂಬಂಧಿಕರು. ಇದೇ ಭೂಮಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಜಾತಾ ಭಟ್ ಇದೀಗ ಧರ್ಮಸ್ಥಳದ ವಿರುದ್ಧವಾಗಿ ಏನಾದರೂ ಆರೋಪವನ್ನ ಮಾಡ್ತಿದ್ದಾರಾ? ಇದು ರಿಪಬ್ಲಿಕ್ ಕನ್ನಡದ ಮತ್ತೊಂದು ಎಕ್ಸ್ಕ್ಲೂಸಿವ್. ಧರ್ಮಸ್ಥಳದ ಆಯುರ್ವೇದ ಕೇಂದ್ರಕ್ಕೆ ಭೂಮಿ ದಾನ ಮಾಡಲಾಗಿರುತ್ತದೆ. 1997ರಲ್ಲಿ 2 ಎಕರೆ ಭೂಮಿ ದಾನ ಮಾಡಲಾಗಿತ್ತು. ಸುಜಾತಾ ಅವರ ಚಿಕ್ಕಪ್ಪ ಧರ್ಮಸ್ಥಳಕ್ಕೆ ದಾನವಾಗಿ ನೀಡಿದ್ದ ಭೂಮಿ ಇದು. ಉಡುಪಿ ಜಿಲ್ಲೆ ಪರ್ಕಳದ ಪರಿಕಾ ಗ್ರಾಮದಲ್ಲಿರುವ ಜಾಗ. ಧರ್ಮಸ್ಥಳ ಆಯುರ್ವೇದ ಕೇಂದ್ರಕ್ಕೆ ಹೊಂದಿಕೊಂಡಿರುವ ಜಾಗ. ಕಾನೂನಿನ ಪ್ರಕಾರ ದಾನಪತ್ರವನ್ನ ಮಾಡಿಕೊಡಲಾಗಿತ್ತಂತೆ. ಸ್ಥಳದಲ್ಲಿ ನೂರಾರು ಶವಗಳ ಹೂತಿಟ್ಟ ಪ್ರಕರಣ ಈಗಾಗಲೇ ಎಸ್ಐಟಿ ತನಿಖೆಯಲ್ಲಿರುವಂತದ್ದು. ಆದ್ರೆ ಆ ನಂತರದಲ್ಲಿ ಸುಜಾತಾ ಭಟ್ ಅಂತ ಹೇಳ್ಕೊಂಡು ನನಗೂ ಅನ್ಯಾಯ ಆಗಿದೆ ಅಂತ ಬಂದಂತ ಮಹಿಳೆ ಏನಿದ್ದಾರೆ ಅವರು ಇದೇ ಉಡುಪಿಯ ಪರಿಕಾ ಮೂಲದವರು ಅಂತ ಹೇಳ್ಕೊಂಡಿದ್ರು. ಇದೇ ಪರಿಕಾ ಅನ್ನುವಂತ ಜಾಗದಲ್ಲಿ ನಾವಿರುವಂತದ್ದು. ನವಕೋಟಿ ನಾರಾಯಣ ಅಂತ ಏನಿದ್ದಾರೆ ಅವರು ಈ ಭೂಮಿಯನ್ನ 2 ಎಕರೆ ಭೂಮಿ ಮತ್ತು ದೇವಸ್ಥಾನವನ್ನ ಧರ್ಮಸ್ಥಳದವರಿಗೆ ದಾನವಾಗಿ ನೀಡ್ತಾರೆ. ಸುಜಾತಾ ಭಟ್ ಅವರ ತಂದೆ ಗುರುರಾಜ್ ಉಪಾಧ್ಯಾಯ ಮತ್ತೆ ನಾರಾಯಣ ಉಪಾಧ್ಯಾಯ ಮತ್ತೆ ಮೂರ್ತಿ ಉಪಾಧ್ಯಾಯ ಅಂತ 3 ಜನ ಅಣ್ಣ ತಮ್ಮಂದಿರಿರ್ತಾರೆ. ಅದರಲ್ಲಿ ನಾರಾಯಣ ಉಪಾಧ್ಯಾಯ ಅಂತ ಹೇಳೋರು ನವಕೋಟಿ ನಾರಾಯಣ ಅಂತ ಹೆಸರನ್ನ ಪಡ್ಕೊಂಡಿರ್ತಾರೆ. ಅವರ ತಂದೆಯ ಕಾಲದಲ್ಲಿ, ಅವರ ಹಿರಿಯರ ಕಾಲದಲ್ಲಿ ಪರಿಕಾ ಅರಮನೆಯಿಂದ ದೇವಸ್ಥಾನದ ಸೇವೆಗೆ ಆಗಿ ಭೂಮಿಯನ್ನ ನೀಡಲಾಗಿತ್ತು. 2 ಎಕರೆ ಭೂಮಿಯನ್ನ ಬಳುವಳಿಯಾಗಿ ನೀಡಲಾಗಿತ್ತು. ಆ ನಂತರದಲ್ಲಿ ಸುಜಾತಾ ಭಟ್ ಏನಿದ್ದಾರೆ, ಸುಜಾತಾ ಭಟ್ ಉಪಾಧ್ಯಾಯ ಅವರು ಹೇಳೋ ಪ್ರಕಾರ ಇಲ್ಲಿ ನನ್ನ ಮೂಲ ಅಂತ. ಆದ್ರೆ ಆ ಭೂಮಿಗೆ 2 ಅಣ್ಣಂದಿರಿಗೂ ಕೂಡ ನವಕೋಟಿ ನಾರಾಯಣ ಅವರು ಹಣವನ್ನ ಪಾವತಿ ಮಾಡಿ ಆ ಭೂಮಿಯನ್ನ ತನ್ನ ಮುಪ್ಪಿನ ಕಾಲದಲ್ಲಿ ಧರ್ಮಸ್ಥಳಕ್ಕೆ ಒಂದು ದಾನವಾಗಿ ನೀಡ್ತಾರೆ. ಆ ನಂತರದಲ್ಲಿ ಆ ಧರ್ಮಸ್ಥಳ ಟ್ರಸ್ಟ್ ಏನಿದೆ ಅದು ಇಲ್ಲೊಂದು ಸೌಖ್ಯವನವನ್ನ ಕೂಡ ನಿರ್ಮಾಣ ಮಾಡ್ತಾರೆ. ಅದಕ್ಕಾಗಿ ಸುಮಾರು 13 ಎಕರೆ ಭೂಮಿಯನ್ನ ಕೂಡ ಊರಿನವರಿಂದ ಉತ್ತಮ ಹಣ ನೀಡಿ ಖರೀದಿಯನ್ನ ಮಾಡ್ತಾರೆ. ಅನಂತರದಲ್ಲಿ ಪರಿಕಾದಲ್ಲಿ ಧರ್ಮಸ್ಥಳದ ಒಂದು ಸೌಖ್ಯವನ ಅನ್ನುವಂತ ಆಯುರ್ವೇದಿಕ್ ಚಿಕಿತ್ಸಾಲಯ ಕೂಡ ನಿರ್ಮಾಣ ಆಗ್ತದೆ. ಸದ್ಯ ಆಕೆ ಸುಜಾತಾ ಭಟ್ ಅಂತ ಹೇಳ್ಕೊಳ್ಳುವವರು ಇದೇ ಉಡುಪಿಯ ಮೂಲದವರು. ಆದ್ರೆ ಆಕೆ ತನ್ನ ಕಿರಿಯ ವಯಸ್ಸಿನಲ್ಲೇ ಇಲ್ಲಿಂದ ಬೇರೆ ಕಡೆಗೆ ಶಿಫ್ಟ್ ಆಗ್ತಾರೆ. ಬೇರೆ ಬೇರೆ ಕಾರಣದಿಂದಾಗಿ ಆಕೆ ಇಲ್ಲಿ ಇರೋದಿಲ್ಲ. ಹಾಗಾಗಿ ಈ ಊರಿನಲ್ಲಿ ಆಕೆಯ ಬಗ್ಗೆ ಯಾರಿಗೂ ಕೂಡ ಅಷ್ಟಾಗಿ ಪರಿಚಯ ಕೂಡ ಇಲ್ಲ. ಆದ್ರೆ ಆಕೆ ಹೇಳ್ತಿರುವಂತ ಪರಿಕದ ಭೂಮಿ ಇರುವಂತದ್ದು ಇದೆ. ಇದು ಸದ್ಯಕ್ಕೆ 2 ಎಕರೆ ಭೂಮಿಯನ್ನು ಒಳಪಟ್ಟಂತೆ ಸುಮಾರು 13 ಎಕರೆಯಲ್ಲಿ ಆಯುರ್ವೇದಿಕ್ ಚಿಕಿತ್ಸಾಲಯ ಕೂಡ ಇರುವಂತದ್ದು. ಸದ್ಯಕ್ಕೆ ಆ ದೇವಸ್ಥಾನವನ್ನು ಕೂಡ ಧರ್ಮಸ್ಥಳದವರೇ ನಡೆಸ್ತಾ ಇರುವಂತದ್ದು. ಈ 2 ಎಕರೆ ಭೂಮಿಯಲ್ಲಿ ತನಗೆ ಏನು ಪಾಲು ಸಿಗ್ಲಿಲ್ಲ ಅನ್ನುವಂತ ಕಾರಣಕ್ಕೆ ನನ್ನ ಚಿಕ್ಕಪ್ಪ ನಮಗೆ ಏನು ಕೊಡದೆ ಅದನ್ನ ದಾನ ಮಾಡಿದ್ದಾರೆ ಅನ್ನುವ ಕಾರಣಕ್ಕೆ ಪರೋಕ್ಷವಾಗಿ ಆ ಒಂದು ಅಸಮಾಧಾನವೇ ಈ ಪ್ರಕರಣದ ಸೃಷ್ಟಿಗೆ ಕಾರಣ ಅಂತ ಹೇಳಲಾಗ್ತಾ ಇದೆ. ಒಟ್ಟಿನಲ್ಲಿ ಇಲ್ಲಿಯ ಮೂಲಗಳು ಹೇಳೋ ಪ್ರಕಾರ ಸುಜಾತಾ ಭಟ್ ಏನಿದ್ದಾರೆ, ಸುಜಾತಾ ಉಪಾಧ್ಯಾಯ, ಅವರಿಗೂ ಈ ಭೂಮಿಗೂ ಸಂಬಂಧ ಇರೋದಿಲ್ಲ. ಯಾಕಂದ್ರೆ ಈ ಭೂಮಿಯನ್ನ ಅವರ ಚಿಕ್ಕಪ್ಪ ಅಣ್ಣಂದಿರಿಗೆ ಹಣ ಕೊಟ್ಟು ಖರೀದಿ ಮಾಡಿ ಆ ನಂತರದಲ್ಲಿ ಧರ್ಮಸ್ಥಳಕ್ಕೆ ತನ್ನ ಸ್ವ ಇಚ್ಛೆಯಿಂದ ದಾನ ಮಾಡಿರುವಂತದ್ದು. ಆದ್ರೆ ಈ ಪ್ರಕರಣದಲ್ಲಿ ಇದು ಕೂಡ ತಲುಕು ಹಾಕಿಕೊಂಡಿರೋದ್ರಿಂದ ಸದ್ಯ ಒಂದು ಪ್ರಮುಖ ಅಂಶವಾಗಿ ಹೊರಬಿದ್ದಿರುವಂತದ್ದು. ಹರೀಶ್ ಪಾಲೆಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಧರ್ಮಸ್ಥಳದ ಆಯುರ್ವೇದ ಕೇಂದ್ರಕ್ಕೆ ಭೂಮಿ ದಾನವನ್ನ ಮಾಡಿದ್ರ ಸುಜಾತಾ ಭಟ್ ಸಂಬಂಧಿಕರು. ಇದೇ ಭೂಮಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಜಾತಾ ಭಟ್ ಇದೀಗ ಧರ್ಮಸ್ಥಳದ ವಿರುದ್ಧವಾಗಿ ಏನಾದರೂ ಆರೋಪವನ್ನ ಮಾಡ್ತಿದ್ದಾರಾ? ಇದು ರಿಪಬ್ಲಿಕ್ ಕನ್ನಡದ ಮತ್ತೊಂದು ಎಕ್ಸ್ಕ್ಲೂಸಿವ್. ಧರ್ಮಸ್ಥಳದ ಆಯುರ್ವೇದ ಕೇಂದ್ರಕ್ಕೆ ಭೂಮಿ ದಾನ ಮಾಡಲಾಗಿರುತ್ತದೆ. 1997ರಲ್ಲಿ 2 ಎಕರೆ ಭೂಮಿ ದಾನ ಮಾಡಲಾಗಿತ್ತು. ಸುಜಾತಾ ಅವರ ಚಿಕ್ಕಪ್ಪ ಧರ್ಮಸ್ಥಳಕ್ಕೆ ದಾನವಾಗಿ ನೀಡಿದ್ದ ಭೂಮಿ ಇದು. ಉಡುಪಿ ಜಿಲ್ಲೆ ಪರ್ಕಳದ ಪರಿಕಾ ಗ್ರಾಮದಲ್ಲಿರುವ ಜಾಗ. ಧರ್ಮಸ್ಥಳ ಆಯುರ್ವೇದ ಕೇಂದ್ರಕ್ಕೆ ಹೊಂದಿಕೊಂಡಿರುವ ಜಾಗ. ಕಾನೂನಿನ ಪ್ರಕಾರ ದಾನಪತ್ರವನ್ನ ಮಾಡಿಕೊಡಲಾಗಿತ್ತಂತೆ. ಸ್ಥಳದಲ್ಲಿ ನೂರಾರು ಶವಗಳ ಹೂತಿಟ್ಟ ಪ್ರಕರಣ ಈಗಾಗಲೇ ಎಸ್ಐಟಿ ತನಿಖೆಯಲ್ಲಿರುವಂತದ್ದು. ಆದ್ರೆ ಆ ನಂತರದಲ್ಲಿ ಸುಜಾತಾ ಭಟ್ ಅಂತ ಹೇಳ್ಕೊಂಡು ನನಗೂ ಅನ್ಯಾಯ ಆಗಿದೆ ಅಂತ ಬಂದಂತ ಮಹಿಳೆ ಏನಿದ್ದಾರೆ ಅವರು ಇದೇ ಉಡುಪಿಯ ಪರಿಕಾ ಮೂಲದವರು ಅಂತ ಹೇಳ್ಕೊಂಡಿದ್ರು. ಇದೇ ಪರಿಕಾ ಅನ್ನುವಂತ ಜಾಗದಲ್ಲಿ ನಾವಿರುವಂತದ್ದು.
ನವಕೋಟಿ ನಾರಾಯಣ ಅಂತ ಏನಿದ್ದಾರೆ ಅವರು ಈ ಭೂಮಿಯನ್ನ 2 ಎಕರೆ ಭೂಮಿ ಮತ್ತು ದೇವಸ್ಥಾನವನ್ನ ಧರ್ಮಸ್ಥಳದವರಿಗೆ ದಾನವಾಗಿ ನೀಡ್ತಾರೆ. ಸುಜಾತಾ ಭಟ್ ಅವರ ತಂದೆ ಗುರುರಾಜ್ ಉಪಾಧ್ಯಾಯ ಮತ್ತೆ ನಾರಾಯಣ ಉಪಾಧ್ಯಾಯ ಮತ್ತೆ ಮೂರ್ತಿ ಉಪಾಧ್ಯಾಯ ಅಂತ 3 ಜನ ಅಣ್ಣ ತಮ್ಮಂದಿರಿರ್ತಾರೆ. ಅದರಲ್ಲಿ ನಾರಾಯಣ ಉಪಾಧ್ಯಾಯ ಅಂತ ಹೇಳೋರು ನವಕೋಟಿ ನಾರಾಯಣ ಅಂತ ಹೆಸರನ್ನ ಪಡ್ಕೊಂಡಿರ್ತಾರೆ. ಅವರ ತಂದೆಯ ಕಾಲದಲ್ಲಿ, ಅವರ ಹಿರಿಯರ ಕಾಲದಲ್ಲಿ ಪರಿಕ ಅರಮನೆಯಿಂದ ದೇವಸ್ಥಾನದ ಸೇವೆಗೆ ಆಗಿ ಭೂಮಿಯನ್ನ ನೀಡಲಾಗಿತ್ತು. 2 ಎಕರೆ ಭೂಮಿಯನ್ನ ಬಳುವಳಿಯಾಗಿ ನೀಡಲಾಗಿತ್ತು. ಆ ನಂತರದಲ್ಲಿ ಸುಜಾತಾ ಭಟ್ ಏನಿದ್ದಾರೆ, ಸುಜಾತಾ ಭಟ್ ಯಾನೆ ಉಪಾಧ್ಯಾಯ, ಅವರು ಹೇಳೋ ಪ್ರಕಾರ ಇಲ್ಲಿ ನನ್ನ ಮೂಲ ಅಂತ. ಆದ್ರೆ ಆ ಭೂಮಿಗೆ ಇಬ್ರು ಅಣ್ಣಂದಿರಿಗೂ ಕೂಡ ನವಕೋಟಿ ನಾರಾಯಣ ಅವರು ಹಣವನ್ನ ಪಾವತಿ ಮಾಡಿ ಆ ಭೂಮಿಯನ್ನ ತನ್ನ ಮುಪ್ಪಿನ ಕಾಲದಲ್ಲಿ ಧರ್ಮಸ್ಥಳಕ್ಕೆ ಒಂದು ದಾನವಾಗಿ ನೀಡ್ತಾರೆ. ಆ ನಂತರದಲ್ಲಿ ಆ ಧರ್ಮಸ್ಥಳ ಟ್ರಸ್ಟ್ ಏನಿದೆ ಅದು ಇಲ್ಲೊಂದು ಸೌಖ್ಯವನವನ್ನ ಕೂಡ ನಿರ್ಮಾಣ ಮಾಡ್ತಾರೆ. ಅದಕ್ಕಾಗಿ ಸುಮಾರು 13 ಎಕರೆ ಭೂಮಿಯನ್ನ ಕೂಡ ಊರಿನವರಿಂದ ಉತ್ತಮ ಹಣ ನೀಡಿ ಖರೀದಿಯನ್ನ ಮಾಡ್ತಾರೆ. ಅನಂತರದಲ್ಲಿ ಪರೀಕದಲ್ಲಿ ಧರ್ಮಸ್ಥಳದ ಒಂದು ಸೌಖ್ಯವನ ಅನ್ನುವಂತ ಆಯುರ್ವೇದಿಕ್ ಚಿಕಿತ್ಸಾಲಯ ಕೂಡ ನಿರ್ಮಾಣ ಆಗ್ತದೆ. ಸದ್ಯ ಆಕೆ ಸುಜಾತಾ ಭಟ್ ಅಂತ ಹೇಳ್ಕೊಳ್ಳುವವರು ಇದೇ ಉಡುಪಿಯ ಮೂಲದವರು. ಆದ್ರೆ ಆಕೆ ತನ್ನ ಕಿರಿಯ ವಯಸ್ಸಿನಲ್ಲೇ ಇಲ್ಲಿಂದ ಬೇರೆ ಕಡೆಗೆ ಶಿಫ್ಟ್ ಆಗ್ತಾರೆ. ಬೇರೆ ಬೇರೆ ಕಾರಣದಿಂದಾಗಿ ಆಕೆ ಇಲ್ಲಿ ಇರೋದಿಲ್ಲ. ಹಾಗಾಗಿ ಈ ಊರಿನಲ್ಲಿ ಆಕೆಯ ಬಗ್ಗೆ ಯಾರಿಗೂ ಕೂಡ ಅಷ್ಟಾಗಿ ಪರಿಚಯ ಕೂಡ ಇಲ್ಲ. ಆದ್ರೆ ಆಕೆ ಹೇಳ್ತಿರುವಂತ ಪರೀಕದ ಭೂಮಿ ಇರುವಂತದ್ದು ಇದೆ. ಇದು ಸದ್ಯಕ್ಕೆ 2 ಎಕರೆ ಭೂಮಿಯನ್ನು ಒಳಪಟ್ಟಂತೆ ಸುಮಾರು 13 ಎಕರೆಯಲ್ಲಿ ಆಯುರ್ವೇದಿಕ್ ಚಿಕಿತ್ಸಾಲಯ ಕೂಡ ಇರುವಂತದ್ದು. ಸದ್ಯಕ್ಕೆ ಆ ದೇವಸ್ಥಾನವನ್ನು ಕೂಡ ಧರ್ಮಸ್ಥಳದವರೇ ನಡೆಸ್ತಾ ಇರುವಂತದ್ದು. ಈ 2 ಎಕರೆ ಭೂಮಿಯಲ್ಲಿ ತನಗೆ ಏನು ಪಾಲು ಸಿಗ್ಲಿಲ್ಲ ಅನ್ನುವಂತ ಕಾರಣಕ್ಕೆ ನನ್ನ ಚಿಕ್ಕಪ್ಪ ನಮಗೆ ಏನು ಕೊಡದೆ ಅದನ್ನ ದಾನ ಮಾಡಿದ್ದಾರೆ ಅನ್ನುವ ಕಾರಣಕ್ಕೆ ಪರೋಕ್ಷವಾಗಿ ಆ ಒಂದು ಅಸಮಾಧಾನವೇ ಈ ಪ್ರಕರಣದ ಸೃಷ್ಟಿಗೆ ಕಾರಣ ಅಂತ ಹೇಳಲಾಗ್ತಾ ಇದೆ. ಒಟ್ಟಿನಲ್ಲಿ ಇಲ್ಲಿಯ ಮೂಲಗಳು ಹೇಳೋ ಪ್ರಕಾರ ಸುಜಾತಾ ಭಟ್ ಏನಿದ್ದಾರೆ, ಸುಜಾತಾ ಉಪಾಧ್ಯಾಯ, ಅವರಿಗೂ ಈ ಭೂಮಿಗೂ ಸಂಬಂಧ ಇರೋದಿಲ್ಲ. ಯಾಕಂದ್ರೆ ಈ ಭೂಮಿಯನ್ನ ಅವರ ಚಿಕ್ಕಪ್ಪ ಅಣ್ಣಂದ್ರಿಗೆ ಹಣ ಕೊಟ್ಟು ಖರೀದಿ ಮಾಡಿ ಆ ನಂತರದಲ್ಲಿ ಧರ್ಮಸ್ಥಳಕ್ಕೆ ತನ್ನ ಸ್ವ ಇಚ್ಛೆಯಿಂದ ದಾನ ಮಾಡಿರುವಂತದ್ದು. ಆದ್ರೆ ಈ ಪ್ರಕರಣದಲ್ಲಿ ಇದು ಕೂಡ ತಳುಕು ಹಾಕಿಕೊಂಡಿರೋದ್ರಿಂದ ಸದ್ಯ ಒಂದು ಪ್ರಮುಖ ಅಂಶವಾಗಿ ಹೊರಬಿದ್ದಿರುವಂತದ್ದು. ಹರೀಶ್ ಪಾಲೆಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಧರ್ಮಸ್ಥಳದ ಆಯುರ್ವೇದ ಕೇಂದ್ರಕ್ಕೆ ಭೂಮಿ ದಾನವನ್ನ ಮಾಡಿದ್ರ ಸುಜಾತಾ ಭಟ್ ಸಂಬಂಧಿಕರು. ಇದೇ ಭೂಮಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಜಾತಾ ಭಟ್ ಇದೀಗ ಧರ್ಮಸ್ಥಳದ ವಿರುದ್ಧವಾಗಿ ಏನಾದ್ರೂ ಆರೋಪವನ್ನ ಮಾಡ್ತಿದ್ದಾರಾ? ಇದು ರಿಪಬ್ಲಿಕ್ ಕನ್ನಡದ ಮತ್ತೊಂದು ಎಕ್ಸ್ಕ್ಲೂಸರ್. ಧರ್ಮಸ್ಥಳದ ಆಯುರ್ವೇದ ಕೇಂದ್ರಕ್ಕೆ ಭೂಮಿ ದಾನ ಮಾಡಲಾಗಿರುತ್ತದೆ. 1997ರಲ್ಲಿ 2 ಎಕರೆ ಭೂಮಿ ದಾನ ಮಾಡಲಾಗಿತ್ತು. ಸುಜಾತಾ ಅವರ ಚಿಕ್ಕಪ್ಪ ಧರ್ಮಸ್ಥಳಕ್ಕೆ ದಾನವಾಗಿ ನೀಡಿದ್ದ ಭೂಮಿ ಇದು. ಉಡುಪಿ ಜಿಲ್ಲೆ ಪರ್ಕಳದ ಪರಿಕಾ ಗ್ರಾಮದಲ್ಲಿರುವ ಜಾಗ. ಧರ್ಮಸ್ಥಳ ಆಯುರ್ವೇದ ಕೇಂದ್ರಕ್ಕೆ ಹೊಂದಿಕೊಂಡಿರುವ ಜಾಗ. ಕಾನೂನಿನ ಪ್ರಕಾರ ದಾನಪತ್ರವನ್ನ ಮಾಡಿಕೊಡಲಾಗಿತ್ತಂತೆ. ಸ್ಥಳದಲ್ಲಿ 100 ಶವಗಳ ಹೂತಿಟ್ಟ ಪ್ರಕರಣ ಈಗಾಗಲೇ SIT ತನಿಖೆಯಲ್ಲಿ ಇರುವಂತದ್ದು. ಆದ್ರೆ ಆ ನಂತರದಲ್ಲಿ ಸುಜಾತಾ ಭಟ್ ಅಂತ ಹೇಳ್ಕೊಂಡು ನನಗೂ ಅನ್ಯಾಯ ಆಗಿದೆ ಅಂತ ಬಂದಂತ ಮಹಿಳೆ ಏನಿದ್ದಾರೆ ಅವರು ಇದೇ ಉಡುಪಿಯ ಪರಿಕಾ ಮೂಲದವರು ಅಂತ ಹೇಳ್ಕೊಂಡಿದ್ರು. ಇದೇ ಪರಿಕಾ ಅನ್ನುವಂತ ಜಾಗದಲ್ಲಿ ನಾವಿರುವಂತದ್ದು. ನವಕೋಟಿ ನಾರಾಯಣ ಅಂತ ಏನಿದ್ದಾರೆ ಅವರು ಈ ಭೂಮಿಯನ್ನ 2 ಎಕರೆ ಭೂಮಿ ಮತ್ತು ದೇವಸ್ಥಾನವನ್ನ ಧರ್ಮಸ್ಥಳದವರಿಗೆ ದಾನವಾಗಿ ನೀಡ್ತಾರೆ. ಸುಜಾತಾ ಭಟ್ ಅವರ ತಂದೆ ಗುರುರಾಜ್ ಉಪಾಧ್ಯಾಯ ಮತ್ತೆ ನಾರಾಯಣ ಉಪಾಧ್ಯಾಯ ಮತ್ತೆ ಮೂರ್ತಿ ಉಪಾಧ್ಯಾಯ ಅಂತ 3 ಜನ ಅಣ್ಣ ತಮ್ಮಂದಿರಿರ್ತಾರೆ. ಅದರಲ್ಲಿ ನಾರಾಯಣ ಉಪಾಧ್ಯಾಯ ಅಂತ ಹೇಳೋರು ನವಕೋಟಿ ನಾರಾಯಣ ಅಂತ ಹೆಸರನ್ನ ಪಡ್ಕೊಂಡಿರ್ತಾರೆ. ಅವರ ತಂದೆಯ ಕಾಲದಲ್ಲಿ, ಅವರ ಹಿರಿಯರ ಕಾಲದಲ್ಲಿ ಪರಿಕ ಅರಮನೆಯಿಂದ ದೇವಸ್ಥಾನದ ಸೇವೆಗೆ ಆಗಿ ಭೂಮಿಯನ್ನ ನೀಡಲಾಗಿತ್ತು. 2 ಎಕರೆ ಭೂಮಿಯನ್ನ ಬಳುವಳಿಯಾಗಿ ನೀಡಲಾಗಿತ್ತು. ಆ ನಂತರದಲ್ಲಿ ಸುಜಾತಾ ಭಟ್ ಏನಿದ್ದಾರೆ, ಸುಜಾತಾ ಭಟ್ ಯಾನೆ ಉಪಾಧ್ಯಾಯ, ಅವರು ಹೇಳೋ ಪ್ರಕಾರ ಇಲ್ಲಿ ನನ್ನ ಮೂಲ ಅಂತ. ಆದ್ರೆ ಆ ಭೂಮಿಗೆ ಇಬ್ರು ಅಣ್ಣಂದಿರಿಗೂ ಕೂಡ ನವಕೋಟಿ ನಾರಾಯಣ ಅವರು ಹಣವನ್ನ ಪಾವತಿ ಮಾಡಿ ಆ ಭೂಮಿಯನ್ನ ತನ್ನ ಮುಪ್ಪಿನ ಕಾಲದಲ್ಲಿ ಧರ್ಮಸ್ಥಳಕ್ಕೆ ಒಂದು ದಾನವಾಗಿ ನೀಡ್ತಾರೆ. ಆ ನಂತರದಲ್ಲಿ ಧರ್ಮಸ್ಥಳ ಟ್ರಸ್ಟ್ ಏನಿದೆ ಅದು ಇಲ್ಲೊಂದು ಸೌಖ್ಯವನವನ್ನ ಕೂಡ ನಿರ್ಮಾಣ ಮಾಡ್ತಾರೆ. ಅದಕ್ಕಾಗಿ ಸುಮಾರು 13 ಎಕರೆ ಭೂಮಿಯನ್ನ ಕೂಡ
ಊರಿನವರಿಂದ ಉತ್ತಮ ಹಣ ನೀಡಿ ಖರೀದಿಯನ್ನ ಮಾಡ್ತಾರೆ. ಅನಂತರದಲ್ಲಿ ಪರೀಕದಲ್ಲಿ ಧರ್ಮಸ್ಥಳದ ಒಂದು ಸೌಖ್ಯವನ ಅನ್ನುವಂತ ಆಯುರ್ವೇದಿಕ್ ಚಿಕಿತ್ಸಾಲಯ ಕೂಡ ನಿರ್ಮಾಣ ಆಗ್ತದೆ. ಸದ್ಯ ಆಕೆ ಸುಜಾತ ಭಟ್ ಅಂತ ಹೇಳ್ಕೊಳ್ಳುವವರು ಇದೇ ಉಡುಪಿಯ ಮೂಲದವರು. ಆದ್ರೆ ಆಕೆ ತನ್ನ ಕಿರಿಯ ವಯಸ್ಸಿನಲ್ಲೇ ಇಲ್ಲಿಂದ ಬೇರೆ ಕಡೆಗೆ ಶಿಫ್ಟ್ ಆಗ್ತಾರೆ. ಬೇರೆ ಬೇರೆ ಕಾರಣದಿಂದಾಗಿ ಆಕೆ ಇಲ್ಲಿ ಇರೋದಿಲ್ಲ. ಹಾಗಾಗಿ ಈ ಊರಿನಲ್ಲಿ ಆಕೆಯ ಬಗ್ಗೆ ಯಾರಿಗೂ ಕೂಡ ಅಷ್ಟಾಗಿ ಪರಿಚಯ ಕೂಡ ಇಲ್ಲ. ಆದ್ರೆ ಆಕೆ ಹೇಳ್ತಿರುವಂತ ಪರೀಕದ ಭೂಮಿ ಇರುವಂತದ್ದು ಇದೆ. ಇದು ಸದ್ಯಕ್ಕೆ 2 ಎಕರೆ ಭೂಮಿಯನ್ನು ಒಳಪಟ್ಟಂತೆ ಸುಮಾರು 13 ಎಕರೆಯಲ್ಲಿ ಆಯುರ್ವೇದಿಕ್ ಚಿಕಿತ್ಸಾಲಯ ಕೂಡ ಇರುವಂತದ್ದು. ಸದ್ಯಕ್ಕೆ ಆ ದೇವಸ್ಥಾನವನ್ನು ಕೂಡ ಧರ್ಮಸ್ಥಳದವರೇ ನಡೆಸ್ತಾ ಇರುವಂತದ್ದು. ಈ 2 ಎಕರೆ ಭೂಮಿಯಲ್ಲಿ ತನಗೆ ಏನು ಪಾಲು ಸಿಗ್ಲಿಲ್ಲ ಅನ್ನುವಂತ ಕಾರಣಕ್ಕೆ ನನ್ನ ಚಿಕ್ಕಪ್ಪ ನಮಗೆ ಏನು ಕೊಡದೆ ಅದನ್ನ ದಾನ ಮಾಡಿದ್ದಾರೆ ಅನ್ನುವ ಕಾರಣಕ್ಕೆ ಪರೋಕ್ಷವಾಗಿ ಆ ಒಂದು ಅಸಮಾಧಾನವೇ ಈ ಪ್ರಕರಣದ ಸೃಷ್ಟಿಗೆ ಕಾರಣ ಅಂತ ಹೇಳಲಾಗ್ತಾ ಇದೆ. ಒಟ್ಟಿನಲ್ಲಿ ಇಲ್ಲಿಯ ಮೂಲಗಳು ಹೇಳೋ ಪ್ರಕಾರ ಸುಜಾತ ಭಟ್ ಏನಿದ್ದಾರೆ, ಸುಜಾತ ಉಪಾಧ್ಯಾಯ, ಅವರಿಗೂ ಈ ಭೂಮಿಗೂ ಸಂಬಂಧ ಇರೋದಿಲ್ಲ. ಯಾಕಂದ್ರೆ ಈ ಭೂಮಿಯನ್ನ ಅವರ ಚಿಕ್ಕಪ್ಪ ಅಣ್ಣಂದಿರಿಗೆ ಹಣ ಕೊಟ್ಟು ಖರೀದಿ ಮಾಡಿ ಆ ನಂತರದಲ್ಲಿ ಧರ್ಮಸ್ಥಳಕ್ಕೆ ತನ್ನ ಸ್ವ ಇಚ್ಛೆಯಿಂದ ದಾನ ಮಾಡಿರುವಂತದ್ದು. ಆದ್ರೆ ಈ ಪ್ರಕರಣದಲ್ಲಿ ಇದು ಕೂಡ ತಲುಕು ಹಾಕಿಕೊಂಡಿರೋದ್ರಿಂದ ಸದ್ಯ ಒಂದು ಪ್ರಮುಖ ಅಂಶವಾಗಿ ಹೊರಬಿದ್ದಿರುವಂತದ್ದು. ಹರೀಶ್ ಪಾಲೆಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ.